ಸಾಹಿತ್ಯಗಳ ಹಬ್ಬ? ನಮ್ಮ ದೇಶದ ವಾತಾವರಣ ತುಂಬ ಕಲುಷಿತ ಆಗಿದೆ ಮತ್ತು ಆತಂಕಕಾರಿಯಾದಂಥ ಪರಿಸ್ಥಿತಿಗೆ ಭಾರತದ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಸನ್ನಿವೇಶ ಹೋಗ್ತಾ ಇದೆ. ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ, ಅದರ ಭಾಗವಾಗಿ ಬಂದಿರತಕ್ಕಂಥ ಸಂವಿಧಾನಿಕ ಮೌಲ್ಯಗಳು, ಒಂದು ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯವಾಗಿ ನಮ್ಮ ದೇಶವನ್ನು ನಾವು ಕಟ್ಟಬೇಕು ಅನ್ನುವಂಥ ಆಶಯ, ಅವು ಈಗ ಆಡಳಿತದಲ್ಲಿರ್ತಕ್ಕಂಥ ರಾಜಕೀಯ ಒಂದು ಪ್ರಭುತ್ವ ಏನಿದೆ ಅದರಿಂದಾಗಿ ತೀವ್ರವಾದಂಥ ದಾಳಿಗಳಿಗೆ ಒಳಗಾಗ್ತಾ ಇದೆ. ಇದರ ಪರಿಣಾಮವಾಗಿ ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಇತರ ಎಲ್ಲ ಕಲಾಕ್ಷೇತ್ರಗಳಲ್ಲೂ ಕೂಡ ಮತ್ತು ಸಾಮಾಜಿಕ ವಲಯದಲ್ಲೂ ಕೂಡ ಅದರ ಪರಿಣಾಮಗಳಾಗ್ತಿದ್ದಾವೆ. ಹೀಗಾಗಿ ಜನರಿಗೆ ಸ್ವಾತಂತ್ರ್ಯ ನಂತರದಲ್ಲಿ ಸಿಕ್ಕಬೇಕಾಗಿರ್ತಕ್ಕಂಥ ಸಮಾನತೆಯ ಪ್ರಶ್ನೆ ಏನಿತ್ತು, ಜನರು ಸಹಜವಾಗಿ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳೇನಿರಬೇಕಿತ್ತು, ಉದ್ಯೋಗ ಸೃಷ್ಟಿಯಾಗಬೇಕಿತ್ತು, ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗಬೇಕಿತ್ತು, ಎಲ್ಲ ಬಡವರಿಗೆ ಆರೋಗ್ಯ ಸಿಗಬೇಕಿತ್ತು, ದುಡಿಮೆ ಮಾಡುವಂಥವ್ರಿಗೆ ಭೂಮಿ ಸಿಗಬೇಕಿತ್ತು, ಬಡವ ಶ್ರೀಮಂತರ ನಡುವಿನ ವ್ಯತ್ಯಾಸ ಕಡಿಮೆ ಆಗಬೇಕಿತ್ತು. ಆದರೆ ಏನಾಗಿದೆ ಈಗ ಅಂದರೆ ಇವೆಲ್ಲವೂ ತಿರುವುಮುರುವಾಗಿದ್ದಾವೆ. ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಭಾರತದಲ್ಲಿ ವಿಪರೀತವಾಗಿ ಬೆಳೆದಿದೆ. ಒಂದೇ ಒಂದು ಅಂಶ ಹೇಳೋದಾದರೆ 2014ರಲ್ಲಿ ಈಗಿರ್ತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅದಾನಿಯ ಆಸ್ತಿ ಕೇವಲ 57,000 ಕೋಟಿ ರೂಪಾಯಿ ಇತ್ತು. 10 ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಅದಾನಿಯ ಆಸ್ತಿ 9,30,000 ಕೋಟಿ ರೂಪಾಯಿಗೆ ಹೆಚ್ಚಳ ಆಗಿದೆ. ಇದು ಒಂದು ಸಾಂಕೇತಿಕವಾದ ಪ್ರಶ್ನೆ ಅಷ್ಟೇ. ಆ ರೀತಿ ಕೆಲವು ಈ ದೇಶದ ಬಂಡವಾಳದಾರರು ಇಡೀ ದೇಶದ ಪ್ರಾಕೃತಿಕ ಸಂಪನ್ಮೂಲಗಳನ್ನು, ಮಾನವ ಸಂಪನ್ಮೂಲಗಳನ್ನು ಲೂಟಿ ಮಾಡುವಂಥ ಕೆಲಸಕ್ಕೆ ಅವಕಾಶ ಆಗಿದೆ. ಇದರ ಪರಿಣಾಮ ಬಡತನ ಹೆಚ್ಚಾಗಿದೆ, ಹಸಿವಿನ ಸೂಚಂಕೆ ಹೆಚ್ಚಾಗಿದೆ, ಅಸಮಾನತೆ ಹೆಚ್ಚಾಗಿದೆ, ಮೇಲು ಕೀಳು ಅನ್ನೋಂಥ ಭೇದ ಭಾವ ಹೆಚ್ಚಾಗಿದೆ. ಇಂಥ ಎಲ್ಲ ಸಂದರ್ಭಗಳಲ್ಲಿ ಜನರ ನಡುವೆ ಈ ವಿಚಾರಗಳನ್ನ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರಸರಿಸುವಂಥ ಕೆಲಸ ಇದೆಯಲ್ಲ, ಈ ಸತ್ಯಗಳನ್ನ ಹೇಳುವಂಥ ಕೆಲಸ ಇದೆಯಲ್ಲ, ಅದು ಭಾಳ ಮಹತ್ವವಾದದ್ದು. ಆ ಹಿನ್ನೆಲೆ ಒಳಗಡೆಯಲ್ಲಿ ಹುಬ್ಳಿಯಲ್ಲಿ ನಡೀತಾ ಇರತಕ್ಕಂಥ ಈ ಮೇ ಸಾಹಿತ್ಯ ಸಮ್ಮೇಳನ ಏನಿದೆ, ಈ ವಿಚಾರಗಳನ್ನು ಅಂದರೆ ಜನತೆಯ ವಿಚಾರಗಳನ್ನು ಈ ಮೂಲಕ ಹೆಚ್ಚೆಚ್ಚು ಪ್ರಸಾರ ಮಾಡಲಿಕ್ಕೆ, ಹೊಸ ರೀತಿಯ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ, ಜನತೆಯ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಇದೊಂದು ಪ್ರೇರಣೆ ಆಗುತ್ತೆ. ಹೀಗಾಗಿ ಮೇ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ಎಲ್ಲ ಸೃಜನಶೀಲ ಕಲಾಕಾರರು, ಸಾಹಿತಿಗಳು, ಯುವ ಬರಹಗಾರರು, ಹೀಗೆ ಎಲ್ಲರಲ್ಲೂ ಕೂಡ ಒಂದು ಹೊಸ ಚೈತನ್ಯವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಪ್ರಭುತ್ವ ಇರತಕ್ಕಂಥ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಒಂದು ಸಾಹಿತ್ಯಿಕವಾದಂಥ ಪರ್ಯಾಯವನ್ನು ರೂಪಿಸಲಿಕ್ಕೆ ಮೇ ಸಾಹಿತ್ಯ ಸಮ್ಮೇಳನ ಖಂಡಿತವಾಗಿ ಒಂದು ಸಹಾಯಕವಾದಂಥ ಸಾಧನ ಆಗ್ತಾ ಇದೆ. ನಾನು ಡಾಕ್ಟರ್ ಪ್ರಕಾಶ್ ಕೆ, CPM ಪಕ್ಷದ ರಾಜ್ಯ ಕಾರ್ಯದರ್ಶಿ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ, ಯಾಕೆ ನಾವು ಮೇ ಸಾಹಿತ್ಯ ಮೇಳವನ್ನು ಹುಬ್ಬಳ್ಳಿ ಒಳಗೆ ಮಾಡುವಂಥ ಸಂದರ್ಭ ಬಂದವು? ಇವತ್ತು ನೇಹಾ ಹತ್ಯೆ ಕಾಂಡ ನಡೆದಂಥ ಸಂದರ್ಭದೊಳಗೆ ಏನೇನು ಘಟನಾವಳಿಗಳು ಹುಬ್ಬಳ್ಳಿ ಒಳಗೆ ನಡೆದವು, ಅದ್ರ ಜೊತೆಗೆ ಅಂಜಲಿ ಪ್ರಕರಣದೊಳಗೆ ಏನೇನು ಪ್ರಕರಣಗಳು, ವಿಷಯಗಳು ನಡೆದವು. ಇದ್ರ ಜೊತೆಗೆ ಮೊನ್ನೆ ಆದಂಥ ಮರ್ಯಾದಾ ಹತ್ಯೆಯ ವಿಷಯಕ್ಕೆ ಸಂಬಂಧಪಟ್ಟಂಥ ಏನೇನು ಘಟನಾವಳಿಗಳು ಹುಬ್ಬಳ್ಳಿ ಒಳಗೆ ನಡೆದವು. ಇವತ್ತು ಧಾರ್ಮಿಕವಾದಂಥ ದಬ್ಬಾಳಿಕೆ ಹೇಗೆ ಈ ಒಂದು ಬಡ ಶೋಷಿತ ಅಹಿಂದ ವರ್ಗದ ಮೇಲೆ ಇವತ್ತು ಹೆಂಗೆ ಹತ್ತಾರೆ ಅನ್ನುವಂಥ ವಿಷಯದ ಮೇಲೆ ಚರ್ಚೆಗಳಾಗಬೇಕಾಗಿತ್ತು. ಈ ಚರ್ಚೆಗಳನ್ನು ನಾವು ಎಲ್ಲೋ ನಿಂತು ಮಾಡೋಕ್ಕಾಗೋದಿಲ್ಲ. ಇದನ್ನು ವೈಚಾರಿಕವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ದೆಹಲಿಯಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ವಿಶೇಷವಾದಂಥ ಸಾಹಿತಿಗಳ ಬಳಗವನ್ನು ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ಇವತ್ತು 12ನೇ ಮೇ ಸಾಹಿತ್ಯ ಮೇಳದ ಬಳಗ ಮಾಡೈತಿ ಅಂತ ಹೇಳೋಕ್ಕೆ ನಾವು ಇವತ್ತು ಬಹಳಷ್ಟು ಖುಷಿ ಪಡ್ತೇವೆ. ಅದಕ್ಕೆ ಈ ಒಂದು ಎಲ್ಲ ವಿಷಯಗಳ ಮೇಲೆ ಇವತ್ತು ವಿಸ್ತೃತವಾದಂಥ 2 ದಿನದ ಚರ್ಚೆಗಳು ಈ ಒಂದು ಸಾಹಿತ್ಯ ಮೇಳದಲ್ಲಿ ನಡೀತಾ ಇದ್ದಾವೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಆಹಾರ ಪದ್ಧತಿ ಸಹಿತ ನಮ್ಮ ಹಕ್ಕು, ಆಹಾರ ಪದ್ಧತಿನೂ ಸಹಿತ ನಾವು ಅಮಾವಾಸ್ಯೆ ದಿನ ಮಾಂಸಾಹಾರ ತಿನ್ನಬಾರ್ದು ಅನ್ನುವಂಥದ್ದು ಒಂದು ಕಡೆ ಹೇಳ್ತಾರೆ. ಮತ್ತು ರವಿವಾರದ ಆಹಾರ ಪದ್ಧತಿ ಅಲ್ಪಸಂಖ್ಯಾತರದು, ದಲಿತರದು, ಅಹಿಂದ ವರ್ಗದ್ದು ಯಾವತ್ತೂ ಸಹಿತ ಅವತ್ತು ರವಿವಾರ ಮಾಂಸಾಹಾರ ತಿಂತಾರೆ ಅನ್ನುವಂಥದ್ದಿತ್ತು. ನಾವು ನಿನ್ನೆ ಮಾಂಸಾಹಾರ ತಿನ್ನೋದ್ರ ಮೂಲಕ ಆಹಾರ ಪದ್ಧತಿ ನಮ್ಮ ಹಕ್ಕು ಅನ್ನುವಂಥದ್ದನ್ನು ಸಾಬೀತು ಮಾಡುವಂಥದ್ದು 12ನೇ ಮೇ ಸಾಹಿತ್ಯ ಮೇಳ ಮಾಡಿದೆ.
ಇವತ್ತು ರವಿವಾರ ಮಾಂಸಾಹಾರ ಅಲ್ಲ. ಇವತ್ತು ಯಾಕೆ ತುಪ್ಪ ತಿನ್ನಬಾರ್ದು ಅನ್ನುವಂಥದ್ದು, ಇವತ್ತು ತುಪ್ಪ ಹೋಳಿಗೆ ತಿನ್ನೋದ್ರ ಮೂಲಕ ಇವತ್ತೂ ಸಹಿತ ಆಹಾರ ಪದ್ಧತಿ ನಮ್ಮ ಹಕ್ಕು ಅನ್ನುವಂಥದ್ದು 12ನೇ ಮೇ ಸಾಹಿತ್ಯ ಮೇಳದ ಮೂಲಕ ನಾವು ಹೇಳುವಂಥ ಸ್ಪಷ್ಟ ನಿಲುವನ್ನು ತಾಳೋ ಮೂಲಕ ಇವತ್ತು ಅಂತಹ ಒಂದು ಆಹಾರ ಪದ್ಧತಿ ಹಕ್ಕಿಗೂ ಸಹಿತ ಉತ್ತರವನ್ನು ಕೊಟ್ಟಿದೆ ಮೇ ಸಾಹಿತ್ಯ ಮೇಳ ಒಳಗೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಯಾಕೆ ನಾವು ಈ ಬಾರಿ ಹುಬ್ಬಳ್ಳಿಯಲ್ಲಿನೇ ಇದನ್ನು ಮಾಡಿದ್ವಿ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, RSS ಅವ್ರು ಯಾವಾಗ ಹೇಳ್ತಾ ಇರ್ತಾರೆ, ನಮ್ಮ MP ಪ್ರಹ್ಲಾದ್ ಜೋಶಿಯವರು, ನಾವು ಈದ್ಗಾ ಮೈದಾನಲ್ಲಿ ಅದನ್ನು ಅತಿಕ್ರಮಣ ಮಾಡೋದ್ರ ಮೂಲಕ ಧ್ವಜ ಏರಿಸೋದ್ರ ಮೂಲಕ ನಮ್ಮ ರಾಜಕಾರಣ ನಮ್ಮದು ಪ್ರಾರಂಭ ಆಯಿತು ಅನ್ನುವಂಥ ಮಾತನ್ನು ಹೇಳ್ತಾನೆ ಇಲ್ಲಿ ಹಿಂದುತ್ವದ ಗಟ್ಟಿಮುಟ್ಟಾದ ಬೀಜಗಳನ್ನು ಬಿತ್ತಿ ಯುವ ಜನತೆ, ಮುಖ್ಯವಾಗಿ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಕೂಡ ಆ ಧರ್ಮಾಂಧತೆಯ ಬೀಜವನ್ನು ಬಿತ್ತಿ ನಮ್ಮ ಮನುಷ್ಯತ್ವವನ್ನು ಮನುಷ್ಯರಿಗೆ ಪ್ರೀತಿ ಮಾಡುವಂತಹ ಪ್ರಜಾಸತ್ತೆ ಏನಿದೆ ಅದರಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಕೈ ಉಣಿಸುವ ಕೆಲಸವನ್ನು ಬಡಿಸಿ ಸಣ್ಣ ವಿಷಯಗಳು ಇಲ್ಲಿ ಏನಾದರೂ ಆದರೆ, ಯಾವುದೇ ಧರ್ಮ ಆಗಿರ್ಬೋದು, ಇವತ್ತು ಕ್ರೈಸ್ತರಾಗಿರ್ಬೋದು, ಚರ್ಚಲ್ಲಿ ನುಗ್ಗಿ ಕ್ರೈಸ್ತರ ಚರ್ಚ್ ಮೇಲೆ ದಾಳಿ ಮಾಡುವಂಥದ್ದು, ಗಲ್ಲಿಗಳೆಲ್ಲ ಮೇಲೆ ಹೋಗಿ ಮೊಹಲ್ಲಾಗಳಲ್ಲಿ ಹೋಗಿ ದಾಳಿ ಮಾಡುವಂಥದ್ದು, ಆಮೇಲೆ ಹಿಂದೂ ಮುಸಲ್ಮಾನ್ ಅಥವಾ ಭಾಯಿ ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರತ್ವದಲ್ಲೇ ನಡೆಯುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಧರ್ಮಾಂಧತೆಯನ್ನು ನೀಡಿ ಇಲ್ಲಿರುವಂಥ ಯುವ ಜನತೆಯ ಮನಸ್ಸಿನಲ್ಲಿ ಒಂದು ಏನು ಹೇಳ್ತಾರೆ ವೈಚಾರಿಕತೆಯನ್ನು ಹೊರತುಪಡಿಸಿ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿಚ್ಚುವ ಕೆಲಸವನ್ನು ಇಲ್ಲಿ ಹಿಂದುತ್ವದ ಹೆಸರಿನಲ್ಲಿ ನಡೀತಾ ಇರುವುದರಿಂದ ಹುಬ್ಬಳ್ಳಿಯ ಜನರಿಗೆ ನಾವು ಹೇಳ್ತಾ ಇದ್ದೇವೆ, ನಾವು ಪ್ರೀತಿಯನ್ನು ಮಾಡಲಿಕ್ಕೆ ಕಲಿಯೋಣ. ಧರ್ಮದ ಹೆಸರಿನಲ್ಲಿ ನಾವು ಕಚ್ಚಾಡಿ ಸಾಯುವುದು ಬೇಡ. ಈ ಎಲ್ಲ ರಾಜಕೀಯ ತಂತ್ರ ಮತ್ತು ಕುತಂತ್ರಗಳು ಅವ್ರು ಬೆಳೀಲಿಕ್ಕೆ ಆಗ್ತದೆ. ನಮ್ಮನ್ನು ಬಳಸ್ಕೊಂಡು ನಾವು ಅವರ ಏಣಿಗಳಾಗದೆ ನಾವು ಒಂದಾಗಿ ಬಾಳಿ ಅವರಿಗೆ ಬುದ್ಧಿ ಕಲಿಸೋಣ. ಸಾಹಿತ್ಯದ ರೂಪವಾಗಿ, ಸಂಘಟನೆಯ ರೂಪವಾಗಿ, ಸಂವಿಧಾನದ ಆಶೆಗಳ ರೂಪವಾಗಿ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಬಂದಂತಹ ಪ್ರಜಾಸತ್ತೆಯನ್ನು ಕಾಪಾಡಬೇಕಾಗಿದೆ. ಆದರೆ ಇವತ್ತಿನ ಸರ್ಕಾರ ಮುಖ್ಯವಾಗಿ ಇವ್ರು ಹೇಳಿದ್ದು ನಾನು ಕೇಳ್ತೇನೆ, ಇಲ್ಲಿ ನಮ್ಮ MP ಹೇಳೋದು ಕೇಳ್ತಾ ಇರ್ತೇನೆ. ನಾನು ಇಲ್ಲಿಂದಲೇ ಹುಬ್ಬಳ್ಳಿಯಿಂದ ಶುರು ಮಾಡಿದೆ ಅಂದರೆ ಅವ್ರದ್ದೇನಿದೆ ಅಂದರೆ ಪ್ರಜೆಗಳನ್ನ ತೆಗೆದುಹಾಕಿ ಪ್ರಭುಗಳಿಗಾಗಿ ಪ್ರಭುಗಳಿಗೋಸ್ಕರ ಅವರು ನಿರ್ಮಾಣ ಮಾಡುವಂಥ ಸಂವಿಧಾನವನ್ನು ವಿರೋಧಿಸಿ ನಮ್ಮದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸಂವಿಧಾನವನ್ನು ನಾವು ಉಳಿಸ್ಲಿಕ್ಕೆ ಒಂದು ಮೆಸೇಜ್ ಇದು. ಅಷ್ಟೇ, ಪೀಠಿಕೆ ಮಾತ್ರ ಇವತ್ತು ನಾವು ಕೊಟ್ಟಿರೋದು. ಈ 2 ದಿನ ಮೇ ಸಾಹಿತ್ಯ ಮೇಳ ಕೊಟ್ಟದ್ದು ಪೀಠಿಕೆ ಮಾತ್ರ. ಮತ್ತು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಒಬ್ಬ ವ್ಯಕ್ತಿಯ ಸಂಘಟನೆ ಅಲ್ಲ, ಇದು ಸಾವಿರಾರು ಮನಸ್ಸುಗಳು, ಸಾವಿರಾರು ಸಂಘಟನೆಗಳು, ಸಾವಿರಾರು ಹೃದಯಗಳ ಸಮ್ಮಿಲನದ ಸಂಘಟನೆವೇ ಮೇ ಸಾಹಿತ್ಯ ಮೇಳ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಪ್ರಮುಖವಾಗಿ ಇವತ್ತು ಈ ದೇಶದ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಮತ್ತು ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಲ್ಲ, ಇದಕ್ಕೊಂದು ಪರ್ಯಾಯಗಳನ್ನು ರೂಪಿಸುವಂಥ ರೀತಿಯಲ್ಲಿ ಈ ಒಂದು ಸಾಹಿತ್ಯ ಮೇಳ, ಮೇ ಸಾಹಿತ್ಯ ಮೇಳ ಇವತ್ತು ನಡೀತಾ ಇದೆ. ಭಾಳ ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಇವತ್ತು ಮುಖ್ಯವಾಗಿ ಜನವಿರೋಧಿ ಕಾಯ್ದೆಗಳು, ತಿದ್ದುಪಡಿ ಕಾಯ್ದೆಗಳು ಮತ್ತು ಕೋರ್ಟಿನ ತೀರ್ಪುಗಳು, ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ಇವತ್ತು ಲಿಂಗ ಆಧಾರಿತ ಏನು ಸಮಸ್ಯೆಗಳಿದ್ದಾವೆ, ಜಾತಿ, ಧರ್ಮ, ಈ ಥರದ ವಿಚಾರದ ಬಗ್ಗೆನೂ ಕೂಡ ಒಂದು ಸ್ಪಷ್ಟವಾದಂಥ ಚರ್ಚೆಗಳು ನಡೀತಾ ಇದೆ. ಭಾಳ ಮುಖ್ಯವಾಗಿ SIR ಬಗ್ಗೆ ಒಂದು ವಿಶೇಷವಾದಂಥ ಚರ್ಚೆ ಇಲ್ಲಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು SIRನೊಂದು ಆಂದೋಲನ ರೂಪದಲ್ಲಿ ತೊಗೊಂಡು ಹೋಗಲಿಕ್ಕೆ ಬೇಕಾಗುವಂಥ ಸ್ವರೂಪದಲ್ಲಿ ಇಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇಂಥದ್ದೊಂದು ಮಹತ್ವದ ಮೇ ಸಾಹಿತ್ಯ ಮೇಳ ಹುಬ್ಬಳ್ಳಿ ನಗರದಲ್ಲಿ ಪ್ರಥಮ ಬಾರಿ ನಡೀತಾ ಇದೆ. ಈ ಒಂದು ಯಶಸ್ವಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದು ಯಾವುದೇ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಇದು ಜನರೇ ತಮ್ಮಿಂದ ಸಹಾಯ ಸಹಕಾರವನ್ನು ನೀಡಿ ಈ ಒಂದು ಮೇಳವನ್ನು ಮಾಡ್ತಾ ಇದ್ದಾರೆ. ಹಿಂಗಾಗಿ ಇದೊಂದು ಜನರ ಮೇಳ. ಮಹೇಶ್ ಪತ್ತರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.